many of you are really experiencing more warfare than before? ಎಷ್ಟು ಜನ ಮುಂಚೆ ಇದ್ದದಕ್ಕಿಂತ ಹೆಚ್ಚಾದ ಹೋರಾಟವನ್ನು ಅನುಭವಿಸ್ತಾ ಇದ್ದೀರಾ? ಹಲ್ಲೆಲೂಯಾ. I tell you, ನಾನು ನಿಮಗೆ ಹೇಳ್ತೇನೆ, it is only because ಅದು ಯಾವುದಕ್ಕಂದ್ರೆ you are living its kingdom and entering into the kingdom of God. ನೀವು ಆ ಒಂದು ರಾಜ್ಯವನ್ನ ಬಿಟ್ಟು ನೀವು ದೇವರ ರಾಜ್ಯವನ್ನ ಪ್ರವೇಶಿಸ್ತಾ ಇದ್ದೀರಾ. ಅದಕ್ಕೆ Satan never thought that you will be out of his kingdom one day. ಸೈತಾನ್ ನೆನ್ಸೇ ಇರಲಿಲ್ಲ ನೀವು ಆತನ ರಾಜ್ಯದಿಂದ ನೀವು ಹೊರಗೆ ಹೋಗ್ಬಿಡ್ತೀರಾ ಒಂದಿನ ಅಂತ. He never imagine that you will stand against its kingdom one day. ಸೈತಾನನು ಆತನ ರಾಜ್ಯದ ವಿರುದ್ಧವಾಗಿ ನೀವು ಒಂದಿನ ನಿಂತ್ಕೊಳ್ತೀರಾ ಅಂತ ಆತನ ನೆನಸು ಕೂಡ ನೋಡಿರಲಿಲ್ಲ. But now, ಆದ್ರೆ ಈಗ why he hates so much? ಯಾಕೆ ಅಷ್ಟು ದ್ವೇಷಿಸ್ತಾನೆ? Why so much of struggle? ಯಾಕೆ ಅಷ್ಟು ಹೋರಾಟ? Because ಯಾಕಂದ್ರೆ you are God's choicest weapon against the enemy's kingdom. ಒಂದು ಸೈತಾನನ ರಾಜ್ಯದ ವಿರುದ್ಧವಾಗಿ ದೇವರಿಂದ ತುಂಬಾ ಆಯ್ಕೆ ಮಾಡಲ್ಪಟ್ಟ ಆಯುಧಗಳು ನೀವು. எவ்வளவு பேர் ஆமென் சொல்றீங்க? ಎಸ್ ಆಮೆನ್ ಅಂತೀರಾ? எதிரியை அழிக்க கர்த்தர் உங்களை எடுத்து பயன்படுத்துகிறார். ಈ ದಿನ ಶತ್ರುವನ್ನ ಒಂದು ಸಾಯಿಸುವುದಕ್ಕೆ ನಾಶ ಮಾಡುವುದಕ್ಕೆ ದೇವರು ನಿಮ್ಮನ್ನ ಎತ್ತಿ ಉಪಯೋಗಿಸ್ತಾನೆ. எவ்வளவு பேர் ஆமென் சொல்றீங்க? ಎಸ್ ಆಮೆನ್ ಅಂತೀರಾ? ஆமென். ஒரு சிங்கக்குட்டியை ಒಂದು ಸಿಂಹದ ಮರಿಯನ್ನ ಆಮೆನ್ ಪೂನೆಯೋಡು ಕೂಡ വളರ್ತಾ ಅದನ್ನ ಬೆಕ್ಕಿನೊಂದಿಗೆ ಅದನ್ನ ಬೆಳೆಸಿದ್ರೆ it cannot be a beck sir. ಅದು ಬೆಕ್ಕಾಗುವುದಿಲ್ಲ. எவ்வளவு பேர் ஆமென் சொல்றீங்க? ಎಸ್ ಆಮೆನ್ ಅಂತೀರಾ? It will not say meow any day in its life. ಅದು ತನ್ನ ಜೀವಿತದಲ್ಲಿ ಯಾವತ್ತೂ ಕೂಡ ಮಿಯಾವ್ ಎಂಬುದಾಗಿ ಹೇಳುವುದಿಲ್ಲ. Amen. A day will come. ಒಂದು ದಿನ ಬರ್ತಿದೆ. A cub is a cub. ಆ ಒಂದು ಸಿಂಹದ ಮರಿ ಅದು ಸಿಂಹದ ಮರಿ. எவ்வளவு பேர் ஆமென் சொல்றீங்க? ಎಸ್ ಆಮೆನ್ ಅಂತೀರಾ? One day it will grow as a lion. ಒಂದು ದಿನ ಅದು ಸಿಂಹವಾಗಿಯೇ ಬೆಳೀತದೆ. ಅದು அந்த பூனையும் கூட வேட்டையாடிடும். ಅದನ್ನ ಆ ಬೆಕ್ಕನ್ನು ಕೂಡ ಅದು ಬೇಟೆಯಾಡ್ಬಿಡ್ತದೆ. எத்தனை பேர் ஆமென் சொல்றீங்க? ಎಸ್ ಆಮೆನ್ ಅಂತೀರಾ? Your anointing is special. ನಿಮ್ಮ ಅಭಿಷೇಕ ಅದು ವಿಶೇಷವಾದದ್ದು. The calling of God in your life is special. ದೇವರ ಕರೆಯುವಿಕೆ ನಿಮ್ಮ ಜೀವಿತದಲ್ಲಿ ಅದು ವಿಶೇಷವಾದದ್ದು. No matter whatever Satan puts lie into your mind, ಸೈತಾನನು ಏನೇ ಸುಳ್ಳುಗಳನ್ನ ನಿಮ್ಮ ಮನಸ್ಸಿನಲ್ಲಿ ಹಾಕಿದ್ರು you ಕೂಡ are the cub of the lion of Judah. ನೀವು ಯೂದ ಕುಲದ ಸಿಂಹದ ಮರಿಯು. எவ்வளவு பேர் ஆமென் சொல்றீங்க? ಎಸ್ ಆಮೆನ್ ಅಂತೀರಾ? யூதா கோத்திரத்தில் பிறந்த சிங்கத்தினுடைய பிள்ளைங்க நாங்க. ಯೂದ ಗೋತ್ರದಲ್ಲಿ ಜನಿಸಿದ ಸಿಂಹದ ಮಕ್ಕಳು ನೀವು. You cannot feed grass to me. ನೀವು ಒಂದು ಹುಲ್ಲನ್ನ ನನಗೆ ತಿನ್ನಿಸಕ್ಕಾಗಲ್ಲ. Amen. I am a hunter. ನಾನು ಬೇಟೆಗಾರನು. I am a hunter by blood. ನಾನು ರಕ್ತದಿಂದಲೇ ನಾ ಬೇಟೆಗಾರನು. ಎತ್ತನೆ ಬೇರೆ ಆಮೆನ್ சொல்றீங்க? ಎಸ್ ಆಮೆನ್ ಅಂತೀರಾ? Hallelujah. Hallelujah. I encourage you. ನಾನು ನಿಮ್ಮನ್ನ ಪ್ರೋತ್ಸಾಹಿಸ್ತೇನೆ. Don't give up. ಬಿಟ್ಟು ಕೊಡಬೇಡಿ. Don't give up. ಬಿಟ್ಟು ಕೊಡಬೇಡಿ. God is on your side. ದೇವರು ನಿಮ್ಮ ಪಕ್ಷದಲ್ಲಿದ್ದಾನೆ. When there is lot of storms, ಒಂದು ಅನೇಕ ಬಿರುಗಾಳಿಗಳಿರುವಾಗ, amen, Bible says, ಸತ್ಯವೇದ ಹೇಳ್ತಿದೆ, amen, all the disciples were, amen, on the boat, ಎಲ್ಲ ಶಿಷ್ಯರು ದೋಣಿಯಲ್ಲಿರುವಾಗ Jesus was sleeping. ಯೇಸು ಕ್ರಿಸ್ತನು ಮಲಗಿದ್ದನು. When the storm rose, ಆ ಒಂದು ಬಿರುಗಾಳಿ ಎದ್ದಾಗ they all started to, amen, do something whatever they had. ಅವ್ರಿಗೆ ಏನಾಗ್ತದೋ ಅವ್ರಿಗೆಲ್ಲ ಅದನ್ನೆಲ್ಲ ಮಾಡಲು ಪ್ರಯತ್ನ ಮಾಡಿದ್ರು. Amen. They tried to put out the water. ಅವರು ನೀರನ್ನ ಹೊರಗಾಕಲು ಪ್ರಯತ್ನಿಸಿದ್ರು. But when this, amen, storm became very severe, ಆದ್ರೆ ಬಿರುಗಾಳಿ ಇನ್ನೂ ಬಲವಾದಾಗ they stopped doing their efforts. ಅವರು ತಮ್ಮ ಪ್ರಯತ್ನ ಮಾಡುವುದನ್ನ ನಿಲ್ಲಿಸಿದ್ರು. ಪಕ್ಕದಲ್ಲಿ ಇರೋನ ಬಾತ್ ಚೊಲ್ಲಂಗೆ. ಪಕ್ಕದಲ್ಲಿರೋರ್ನ ನೋಡಿ ಹೇಳಿ, जो कुछ, amen, कोशिश किए, ಏನೆಲ್ಲ ನೀ ಪ್ರಯತ್ನ ಮಾಡಿದ್ಯೋ बहुत अच्छा था. ಅದು ತುಂಬಾ ಚೆನ್ನಾಗಿತ್ತು. ಇಷ್ಟು ದಿನ ಬಹಳ ಚೆನ್ನಾಗಿ ಮಾಡಿದೆ. ಇದು ಇಷ್ಟು ದಿನ ತುಂಬಾ ಚೆನ್ನಾಗಿ ಮಾಡಿದ್ಯಾ. But now, ಆದ್ರೆ ಈಗ it is time to be quiet. ಈಗ ಸುಮ್ಮನಿರುವಂತ ಸಮಯ. Because God is going to arise. ಯಾಕಂದ್ರೆ ದೇವರು ಎದ್ದೇಳಲಿಕ್ಕಿದ್ದಾನೆ. God is going to arise. ದೇವರು ಎದ್ದೇಳಲಿಕ್ಕಿದ್ದಾನೆ. Amen. Hallelujah. Hallelujah. Amen. What should you do, amen, to see God arise in your situation? ನಿಮ್ಮ ಪರಿಸ್ಥಿತಿಯಲ್ಲಿ ದೇವರು ಎದ್ದೇಳಬೇಕಂದ್ರೆ ನೀವೇನ್ ಮಾಡಬೇಕು? ಏನ್ ಮಾಡಬೇಕು? ಏನ್ ಮಾಡಬೇಕು? ನೀ ಮೌನವಾಗಬೇಕು. ನೀವು ಮೌನವಾಗಬೇಕು. ಎವಳ ಬೇರೆ ಆಮೆನ್ சொல்றீங்க? ಎಸ್ ಆಮೆನ್ ಅಂತೀರಾ? Amen. Don't fear. ಭಯಪಡಬೇಡಿ. You will never drown into the sea. ನೀವು ಸಮುದ್ರದಲ್ಲಿ ಮುಳುಗಿ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. Because ಯಾಕಂದ್ರೆ your God is a God of seas also. ನಿಮ್ಮ ದೇವರು ಆತನು ಸಮುದ್ರಗಳ ದೇವರು ಸಹ. He is able to walk on the seas. ಆತನು ಸಮುದ್ರಗಳ ಮೇಲೆ ನಡೆಯುವುದಕ್ಕೆ ಶಕ್ತನು. He is also able to make you walk on the seas. ಆತನು ನಿಮ್ಮನ್ನು ಕೂಡ ಸಮುದ್ರದ ಮೇಲೆ ನಡೆಯುವಂತೆ ಮಾಡುವುದಕ್ಕೆ ಶಕ್ತನು. ದೋಣಿ ಮುಳುಗೋಗ್ತದೆ ಅಂತ ಭಯಪಡ್ತೀಯಾ? ದೋಣಿ ಮುಳುಗೋಗ್ತದೆ ಅಂತ ಭಯಪಡ್ತೀರಾ? ದೋಣಿಯಿಂದ ಕೆಳಗಿಳಿದ್ರೂ ನೀವು ಮುಳುಗೋಗೋದಿಲ್ಲ. ದೋಣಿಯಿಂದ ಕೆಳಗಿಳಿದ್ರೇನು ನೀವು ಮುಳುಗೋಗೋದಿಲ್ಲ. ಅವಳ ಬೇರೆ ಆಮೆನ್ சொல்றீங்க? ಎಸ್ ಆಮೆನ್ ಅಂತೀರಾ? That is Jesus for you. ಅದೇ ಯೇಸು ನಿಮಗೆ. Amen. What you have to do is, ನೀವೇನ್ ಮಾಡ್ಬೇಕಂದ್ರೆ, my younger sister would always tell me like this. ನನ್ನ ಚಿಕ್ಕ ಅಕ್ಕ ಅವರು ಈ ರೀತಿಯಾಗಿ ಹೇಳ್ತಾರೆ, Amen. Blindly believe him. ಕುರುಡಾಗಿ ಆತನನ್ನ ನಂಬಿ. Blindly believe him, Steve. ಕುರುಡಾಗಿ ಆತನನ್ನ ನಂಬು. Hallelujah. Hallelujah. Sometimes it will be very hard for us to believe. ಕೆಲವು ಬಾರಿ ನಮಗೆ ನಂಬುವುದಕ್ಕೆ ಬಹಳ ಕಠಿಣವಾಗ್ತದೆ. But ಆದರೆ I tell you what I did. ನಾನು ಹೇಳ್ತೇನೆ ನಾನೇನ್ ಮಾಡಿದೆ ಅಂತ. Blindly believe him.
குருடாகி ஆத்தனை நம்பி எவ்வளவு பேர் ஆமென் சொல்றீங்க? எஸ் ஆமென் ಅಂತೀರ? எப்படியோ செய்வார். ಹೇಗೋ ಆತನ ಮಾಡ್ತಾನೆ. ಹೇಗೋ ಮಾಡ್ತಾನೆ. ಹೇಗೋ ಆತನ ಮಾಡ್ತಾನೆ. Hallelujah. Hallelujah. How many of you are happy? ಎಷ್ಟನ ಸಂತೋಷವಾಗಿದ್ದೀರಾ? ಹೇಗೋ ಮಾಡೇ ಮಾಡ್ತಾನೆ. ಹೇಗೋ ಆತನ ಮಾಡೇ ಮಾಡ್ತಾನೆ. Hallelujah. Hallelujah. அந்த faith ஓட இருங்க போதும். ಆ ನಂಬಿಕೆಯಿಂದ ಇರಿ ಸಾಕು. God will work wonders for you. ದೇವರು ನಿಮಗಾಗಿ ಅದ್ಭುತಗಳನ್ನು ಮಾಡ್ತಾನೆ. How many of you say amen? ಎಷ್ಟನ ಆಮೆನ್ ಅಂತೀರಾ?